ಇದನ್ನ ಪೂರೈಸ್ಕೊಳ್ಳೋದು ಹೇಗೆ? ಜ್ಞಾನ ಪಡ್ಕೊಳ್ಳೋದ್ರಿಂದ ಈ ಆಸೆ ಪೂರೈಸುತ್ತೆ ಅಂತ ಕೆಲವ್ರಿಗೆ ಅನ್ಸುತ್ತೆ. ಅದಕ್ಕೆ ಕೆಲವರು ಜ್ಞಾನದ ಹಿಂದೆ ಓಡ್ತಾರೆ. ಕೆಲವರು ಈ ಆಸೆಯನ್ನ ಹಣ ಮತ್ತೆ ಶಕ್ತಿಯಿಂದ ಪೂರೈಸ್ಕೋಬಹುದು ಅನ್ಕೋತಾರೆ. ಅದಕ್ಕೆ ಹಣ ಮತ್ತೆ ಶಕ್ತಿಯನ್ನ ಪಡೆಯೋಕೆ ಹೋಗ್ತಾರೆ. ಕೆಲವರಿಗೆ ಇದು ಆತ್ಮ ಮಂಥನದಿಂದ ಸಾಧ್ಯ ಅಂತ ಅನ್ಸುತ್ತೆ. ಹಾಗೆ ಮಂಥನದಿಂದ ಅಮೃತವನ್ನ ಪಡಿಬಹುದು ಅನ್ನೋದು ಸತ್ಯನೇ. ಆದ್ರೆ ಅದಕ್ಕೆ ಮಂಥನಕ್ಕೆ ಒಂದು ಸರಿಯಾದ ದಾರಿಯಲ್ಲಿ ಹೋಗ್ಬೇಕಾಗತ್ತೆ. ತುಂಬಾನೇ ತಾಳ್ಮೆಯಿಂದ ಮುಂದೆ ಹೋಗ್ಬೇಕಾಗತ್ತೆ. ಹಾಗೆ ಮುಕ್ತ ಮನಸ್ಸಿನಿಂದ ಮುಂದೆ ಹೋಗ್ಬೇಕಾಗತ್ತೆ. ಆಗ್ಲೇ ಇದು ಸಾಧ್ಯ ಆಗೋದು. ಕೆಲವು ವಾದ್ಯಗಳ ಬಗ್ಗೆ ಮಾತಾಡೋದಾದ್ರೆ, ಅದರಿಂದ ಸ್ವರ ಹೊಮ್ಮೋದು ಅದರ ತಂತಿಯನ್ನ ಸರಿಯಾಗಿ ಎಳೆದಾಗ ಮಾತ್ರ. ಒಂದ್ ವೇಳೆ ಹೆಚ್ಚಾಗಿ ಎಳೆದ್ರೆ ಆ ತಂತಿ ಮುರಿದು ಹೋಗಬಹುದು. ಒಂದ್ ವೇಳೆ ಸಡಿಲ ಮಾಡಿದ್ರೆ ಅದರಿಂದ ಸರಿಯಾದ ಸ್ವರ ಬರೋದಿಲ್ಲ. ಒಂದು ತುಂಬಾ ಮುಖ್ಯವಾದ ವಿಷಯವನ್ನ ನೆನಪಿಟ್ಕೊಳ್ಳಿ. ಸತ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಮೂಲವಾದ ಆಧಾರ ಅಂದ್ರೆ ಶಿಸ್ತಾಗಿರೋದು. ಈ ಶಿಸ್ತನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಆಗ ಸತ್ಯ ತಾನಾಗೆ ನಿಮ್ಮ ಹತ್ರ ಬಂದ್ಬಿಡತ್ತೆ. ಹಾಗೆ ಈ ಮನಸ್ಸು ಸಂತೋಷದಿಂದ ಹೇಳುತ್ತೆ, ರಾಧೆ ರಾಧೆ.